ಉಚಿತವಾಗಿ ಸಿಗೋ ಟ್ರೀಟ್ಮೆಂಟ್ಗೂ ಕೂಡ ಇಲ್ಲಿ ಹಣವನ್ನ ಬಿಚ್ಚಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಉಚಿತವಾಗಿ ಸಿಗೋ ಟ್ರೀಟ್ಮೆಂಟ್ಗೆ ಹಣ ಕೊಡ್ಲೇಬೇಕು. ರೋಗಿಗಳ ಬಳಿ ಬೆಣ್ಣೆಯಂತೆ ಮಾತನಾಡ್ತಾರೆ ಈ ಕರಪ್ಟ್ ಡಾಕ್ಟರ್. ನಯವಾಗಿಯೇ ಟ್ರೀಟ್ಮೆಂಟ್ ಹೆಸರಲ್ಲಿ ದುಡ್ಡಿಳಿಸ್ತಾರೆ ಡಾಕ್ಟರ್ ಹೇಮಂತ್ ಅವರು. ನೋಡ್ತಾ ಇದ್ದಂತೆ ಎಲ್ಲರ ಕಣ್ಣೆದುರೆ ಗಲ್ಲಾಗಿಳಿಸ್ತಾರೆ ದುಡ್ಡನ್ನ. ಲಂಚಕೋರ ಡಾಕ್ಟರ್ ಕರ್ಮಕಾಂಡ ರೋಗಿಗಳ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬಡ ರೋಗಿಗಳಿಂದ ಡಾಕ್ಟರ್ ಹೇಮಂತ್ ದುಡ್ಡು ಪೀಕೋದಕ್ಕೆ ದೃಶ್ಯ ಸಾಕ್ಷ್ಯ ಕೂಡ ಇದೆ. ಇದು ಅಶ್ವವೇಗ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಸರ್ಕಾರಿ ಆಸ್ಪತ್ರೆ ಅಂತಂದ್ರೆ ಬಡವರಿಗೋಸ್ಕರ ಇರುವಂತಹ ಆಸ್ಪತ್ರೆ. ಯಾಕೆಂತಂದ್ರೆ ಬಡವರು ಹೆಚ್ಚಿನ ದುಡ್ಡನ್ನ ಖರ್ಚು ಮಾಡಿ ತಮ್ಮ ಆರೋಗ್ಯವನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬಡವರಿಗೆ ಉಚಿತವಾಗಿ ಒಂದು ಟ್ರೀಟ್ಮೆಂಟ್ ಅನ್ನ ಕೊಟ್ರೆ ಬಡವರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಒಂದು ಟ್ರೀಟ್ಮೆಂಟ್ ಅನ್ನ ನೀಡ್ತಾ ಇರ್ತಾರೆ. ಆದ್ರೆ ಬಡವರಿಗೆ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಏನಾದ್ರು ಆಸ್ಪತ್ರೆಗೆ ಹೋದ್ರೆ ದುಡ್ಡು ಕೊಡ್ಲೇಬೇಕು. ಉಚಿತವಾಗಿ ಸಿಗೋ ಟ್ರೀಟ್ಮೆಂಟ್ಗೂ ಕೂಡ ದುಡ್ಡು ಕೊಡಬೇಕು, ಇಲ್ಲಾಂದ್ರೆ ನಿಮ್ಗೆ ಟ್ರೀಟ್ಮೆಂಟೇ ಸಿಗಲ್ಲ. ಇನ್ನು ಡಾಕ್ಟರ್ ಹೆಂಗ್ ಮಾತನಾಡ್ತಾರೆ ಅಂತಂದ್ರೆ ನಮ್ಗೆ ಊರುಗಳ ಕಡೆ ಅಥವಾ ಹಳ್ಳಿಗಳ ಕಡೆ ಹೇಳ್ತಾರೆ ಬೆಣ್ಣೆಲ್ ಕೂದಲು ತೆಗೆಯೋ ತರ ಮಾತಾಡೋದು ಅಂತ. ಆ ರೀತಿಯಾಗಿ ನಯವಾಗಿ ರೋಗಿಗಳ ಜೊತೆ ಮಾತನಾಡಿ ದುಡ್ಡನ್ನ ಪೀಕ್ತಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ ಯಾವ ರೀತಿ ದುಡ್ಡನ್ನ ಪೀಕ್ತಾ ಇದ್ದಾರೆ ರೋಗಿಗಳ ಬಳಿ ಅಂತ. ನಿಜಕ್ಕೂ ಕೂಡ ಇಂಥ ಡಾಕ್ಟರ್ಗಳಿಗೆ ನಾಚಿಕೆ ಆಗಬೇಕು. ಕರಪ್ಟ್ ಡಾಕ್ಟರ್ ಹೇಮಂತ್ ಧನದಾಹಕ್ಕೆ ರೋಗಿಗಳ ಹೈರಾಣಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಲ್ಯಾಬ್ ಇದ್ರೂ ಬೇಕಂತಲೇ ಖಾಸಗಿ ಲ್ಯಾಬ್ಗೆ ಬರೀತಾರೆ ಚೀಟಿಯನ್ನ. ಕರಪ್ಟ್ ಡಾಕ್ಟರ್ ಹೇಮಂತ್ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕರಪ್ಟ್ ಡಾಕ್ಟರ್ ಹೇಮಂತ್ ವಿರುದ್ಧ ತಕ್ಷಣ ಕ್ರಮ ತೆಗೆದುಕೊಳ್ಳಲೇಬೇಕು ಅಂತ ಜನರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರೇ, ನೋಡಿ ಇಲ್ಲಿ ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿಗಳೇ ತಕ್ಷಣ ಕ್ರಮವನ್ನ ಕೈಗೊಳ್ಳಿ. ಇದು ಅಶ್ವವೇಗ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಕರಪ್ಟ್ ಡಾಕ್ಟರ್ ಹೇಮಂತ್ ಧನದಾಹಕ್ಕೆ ರೋಗಿಗಳೆಲ್ಲರೂ ಕೂಡ ಹೈರಾಣ ಆಗ್ತಿದ್ದಾರೆ. ಈತನಿಗೆ ದುಡ್ಡು ಕೊಡೋದೇ ರೋಗಿಗಳಿಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಆಸ್ಪತ್ರೆ ಲ್ಯಾಬ್ ಇದೆ, ಲ್ಯಾಬ್ ಇದ್ರೂ ಉಪಯೋಗಿಸ್ತಾ ಇಲ್ಲ. ಬೇಕಂತಲೇ ಖಾಸಗಿ ಲ್ಯಾಬ್ಗೆ ಬರೀತಾರಂತೆ ಚೀಟಿನ. ಖಾಸಗಿ ಲ್ಯಾಬ್ಗೆ ಹೋಗಿ ಈ ಪರೀಕ್ಷೆಯನ್ನ ಮಾಡಿಸ್ಕೊಳ್ಬೇಕು. ಆ ಒಂದು ಖಾಸಗಿ ಲ್ಯಾಬ್ಗೆ ಹೋಗ್ಬೇಕಂತಂದ್ರೆ ದುಡ್ಡು ಯಾರು ಕೊಡ್ತಾರೆ? ಬಡ ರೋಗಿಗಳು ಎಲ್ಲಿಂದ ದುಡ್ಡು ಅರೇಂಜ್ ಮಾಡ್ತಾರೆ? ಆ ರೀತಿ ಖಾಸಗಿ ಲ್ಯಾಬ್ಗೆ ಹೋಗೋದಾದ್ರೆ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರಲ್ವಾ? ಇಲ್ಲ ಸರ್, ಸ್ವಲ್ಪ ವಾಮಿಟ್ ಸರ್. ಎನಿ ಟೈಮ್ ಇಲ್ಲ ಸರ್, ಈಗ ಒಂದು ತಿಂಗಳಿಂದ ಸರಿಯಾಗಿ ಊಟ ಸೇರ್ತಾ ಇಲ್ಲ ಕರೆಕ್ಟಾಗಿ. ಏನಾದ್ರು ಆಗಿದೆಯಾ ನೋಡಿ ಜ್ವರ ಸರ್. ಜ್ವರ ಇಲ್ಲ ಜ್ವರ ಬರಲ್ಲ ಸರ್. ಏನು ಕೆಲಸ ಮಾಡೋದು ಸರ್ ನಮ್ದು ಆಟೋ ಟೈಮ್ ಊಟ ಮಾಡಬೇಕು. ಹಾಂ ಸರ್, ಏನು ಮಾಡೋಕ್ಕಾಗಲ್ಲ. ಟೈಮ್ಗೆ ಮಾಮೂಲಿ ಟೈಮ್ಗೆ ಕರೆಕ್ಟಾಗಿ ಇಡ್ಲಿ ಇದ್ದವ್ರಿಗೆ ಗ್ಯಾಸ್ಟಿಕ್ತು ಅದ್ರ ಜಾಗಕ್ಕೆ ಒಂದು ಲೆಟರ್ ಮಾಡ್ಕೊಬೋಣ. ಸರಿ, ಹೌದು ಮಾಡ್ಕೊಡಿ. ಏನು ಖಾತೆ ಮಾಡ್ಕೊಡ್ತಾರೆ? ಅದು ಆಗಿದೆ ಅಂತೆ, ಖಾತೆ ಆಗಿದೆ ಅಂತೆ. ಬಟ್ ಯಾರ ಹೆಸರಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ನಾವು ಸಂಬಂಧಪಟ್ಟ ಯಾವುದೂ ಫೈಲ್ ಇಲ್ಲ. ಅದನ್ನು ಮಾಡಿಸ್ಕೊಳೋಣ ಬೇಕಾದ್ರೆ ನಿನ್ನ ಅಂಡಲ್ಲ ಮಾಡ್ಬೋದು. ಅದೇ ಏನು ಕನ್ಸರ್ನ್ ಏನೋ ಫೀಸ್ ಗೀಸ್ ಆಗಬೇಕು ಕಟ್ಟೋಣಾಗುತ್ತೆ. ಅದನ್ನು ಬಿಟ್ಟು ಡಿ ಸಿ ಬಿಲ್ ಕಟ್ಟೋಣಾಗುತ್ತೆ. ಬೆಳಿಗ್ಗೆ ರಾತ್ರಿ ಇದು ಬೆಳಿಗ್ಗೆ ರಾತ್ರಿ ಸುಸ್ತು ಇದೆ. ಗ್ಲೂಕೋಸ್ ಹಾಕ್ಸ್ಬಿಟ್ಟಿಲ್ಲ. ಇಲ್ಲ ಸುಸ್ತು ಇದೆ ಸ್ವಲ್ಪ. ಇಲ್ಲ ಸರ್, ಮಾತ್ರನೇ ಸಾಕು, ಮಾತ್ರನೇ ಕೊಟ್ಬಿಡಿ. ಟಾನಿಕ್ ಬೇಡ, ದಪ್ಪ ಆಗ್ಬಿಡ್ತೀರ. ಅನಗೂಡು ಸಾರ್ವಜನಿಕರು ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡೋದನ್ನ ಹೇಮಂತನ ವೈದ್ಯ ಬಡವ್ರ ಹತ್ರ ಹಣ ಏನಕ್ಕೆ ಇಸ್ಕೊತಾವ್ರೆ? ಇವರು ಸರ್ಕಾರಿ ಗೌರ್ಮೆಂಟಲ್ಲಿಗೆ ವರ್ಕ್ ಮಾಡ್ತಲ್ವಾ, ಏನಕ್ಕೆ ಹಣ ಇಸ್ಕೊತಾವ್ರೆ? ಆಮೇಲೆ ಬಡವ್ರ ಹತ್ರ ಒಂದು ಯೂರಿನ್ ಟೆಸ್ಟ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಆಗಿರ್ಬೋದು ಬರೀತಾರೆ. ಹೊರಗಡೆ ಲ್ಯಾಬ್ಗೆ ಏನಕ್ಕೆ ಬರೀತಾರೆ? ಇನ್ಫಾರ್ಮೇಷನ್ ಇದೆ, ಲ್ಯಾಬ್ ಇದೆ ಅನ್ಗೂಡಲ್ಲಿ ಅಂತ. ಏನಕ್ಕೆ ಹೊರಗಡೆಗೆ ಬರೀತಾರೆ ಇವರು? ಹೇಮಂತನ ವೈದ್ಯ ಬಡವರ ರಕ್ತ ಇರ್ತಾವ್ರ ಹೊರಗಡೆ ಬರ್ದು 2,000 3,000 ಲ್ಯಾಬಲ್ಲಿ ಬಿಲ್ ಮಾಡ್ತಾವ್ರೆ ಬಡವ್ರಿಗೆ. ಸಾರ್ವಜನಿಕರ ಹಾಸ್ಪಿಟ್ಲಿಗೆ ಬರೋದು ಬಡವರು ದುಡ್ಡು ಇಲ್ಲ, ಫ್ರೀ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತಲೇ ಬರೋದು. ಇದು ಲ್ಯಾಬ್ಗೆ ಬರೀತಾರಲ್ಲ, ಇವ್ರು ಏನಕ್ಕೆ ಬರೀತಾರೆ ಅಂತ ಗೊತ್ತಾಯ್ತಲ್ಲ ಹೇಮಂತನವರು ವೈದ್ಯರೇ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, THO, DHO, IAS ಅಧಿಕಾರಿಗಳು ಇದ್ದ ಸೂಕ್ತ ನಮಗೆ ಮಾಹಿತಿ ಕೊಡಬೇಕು.
ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ, ವೈದ್ಯರನ್ನ ದೇವರು ಅಂತ ಹೇಳ್ತೀವಿ. ಸರ್ಕಾರಿ ಕೆಲಸವನ್ನ ದೇವರ ಕೆಲಸ ಅಂತ ಅನ್ಕೊಂಡ್ ಕೆಲಸ ಮಾಡಬೇಕು, ಅದನ್ನ ಬಿಟ್ಟು ಬಡವರ ಬಳಿ ಹಣವನ್ನ ಕೇಳ್ತಾರೆ ಅಂತ ಅಂದ್ರೆ ಆ ಒಂದು ಸರ್ಕಾರಿ ಕೆಲಸಕ್ಕೆ ರಿಸೈನ್ ಮಾಡಿ ತಮ್ಮದೇ ಅಂತ ಖಾಸಗಿ ಆಸ್ಪತ್ರೆನ ಓಪನ್ ಮಾಡ್ಕೊಳ್ಳಬಹುದಲ್ಲ. ಬಡ ರೋಗಿಗಳ ರಕ್ತವನ್ನ ಯಾಕೆ ಹೀರ್ತಾ ಇದ್ದಾರೆ? ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಏನು ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದ್ರೆ ಬಡವರಿಗೆ ಉಚಿತವಾಗಿ ಮತ್ತು ಸೂಕ್ತ ಚಿಕಿತ್ಸೆಯನ್ನ ಕೊಡುವಂತಹ ಒಂದು ದೇವಾಲಯ ಕೂಡ ಹೌದು. ಅದೇ ಅದರಲ್ಲೂ ಕೂಡ ವೈದ್ಯ ನಾರಾಯಣ ಹರಿ ಅನ್ನುವಂತ ನಿಟ್ಟಿನಲ್ಲಿ ಬಡವರು ಕೂಡ ಸರ್ಕಾರಿ ಆಸ್ಪತ್ರೆ ವೈದ್ಯರನ್ನ ಕಾಣುವಂತಹದ್ದಿದ್ರೆ ಹುಟ್ಟೂರು ತಾಲೂಕಿನ ಆನುಗೋಡು ಏನು ಗ್ರಾಮದ ಒಂದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಏನಿದೆ ಆದ್ರೆ ಇದು ಈ ಒಂದು ಆಸ್ಪತ್ರೆಯಲ್ಲಿ ಇದಕ್ಕೆ ತದ್ವಿರುದ್ಧವಾದಂತಹ ಪರಿಸ್ಥಿತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಲ್ಲಿನ ಆ ಒಂದು ಆಸ್ಪತ್ರೆಯ ವೈದ್ಯ ಏನಿದ್ದಾರೆ ಡಾಕ್ಟರ್ ಹೇಮಂತ್ ಕುಮಾರ್ ಅವರು ಈ ವೈದ್ಯ ಬರುವಂತಹ ಬಡ ರೋಗಿಗಳ ಕೈಯಲ್ಲಿ ಪ್ರತಿಯೊಂದು ಚಿಕಿತ್ಸೆಗೂ ಕೂಡ ಇಂತಿಷ್ಟು ಹಣ ಅಂತ ಹೇಳಿ ನಿಗದಿಯನ್ನು ಮಾಡಿ ಅಂತಿಷ್ಟು ಹಣವನ್ನ ಪಡಿತಾ ಇರ್ತಕ್ಕಂತಹದ್ದು ನಿಜಕ್ಕೂ ಕೂಡ ವಿಷಾದನೀಯ ಸಂಗತಿ. ಅಂದ್ರೆ ಬಡವರ ಕೆಲಸವನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸರ್ಕಾರಿ ಸೇವೆಗೆ ಬಂದಂತವ್ರು ಬಡವರಿಂದಲೇ ಹಣವನ್ನ ಪೀಕ್ತಾ ಇರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಸದ್ಯ ಇರುವಂತ ಪ್ರಶ್ನೆ. ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಈತ ಎಲ್ಲಾ ಒಂದು ರೋಗಿಗಳ ಬಳಿಯಲ್ಲಿ ಒಂದು ಪ್ರಿಸ್ಕ್ರಿಪ್ಷನ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಅಥವಾ ಮಾತ್ರೆಗಳನ್ನ ಕೊಟ್ಟಂತ ನಂತರದಲ್ಲಿ ಆ ದುಡ್ಡನ್ನ ಈಸ್ಕೊಳ್ಳುವಂತಹದ್ದು ಎಕ್ಸ್ಕ್ಲೂಸಿವ್ ದೃಶ್ಯಗಳು ಕೂಡ ಅಶ್ವವೇಗ ನ್ಯೂಸ್ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ದೃಶ್ಯಗಳನ್ನ ಮತ್ತು ಈ ಒಂದು ವರದಿಯನ್ನ ಮೇಲಾಧಿಕಾರಿಗಳಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ಅಶ್ವವೇಗ ಕೂಡ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಸಾರ್ವಜನಿಕರು ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನ ಈ ಒಂದು ವೈದ್ಯರ ಮೇಲೆ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇಂತಹ ಒಬ್ಬ ವೈದ್ಯ ಒಂದು ಏನು ಕೆಲಸದಲ್ಲಿ ಮುಂದುವರಿಬಾರದು, ಈತನನ್ನ ಅಮಾನತುಗೊಳಿಸಬೇಕು ಮತ್ತೆ ಈತನ ಮೇಲೆ ಏನು ಕಾನೂನು ಕ್ರಮ ಇದೆ ಅದನ್ನು ಜರುಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಆಕ್ರೋಶಗಳನ್ನ ಮತ್ತು ಅಭಿಪ್ರಾಯಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅಸಲು ಈ ಒಂದು ಕರಪ್ಟ್ ಡಾಕ್ಟರ್ನಿಂದ ಬೇರೆ ಡಾಕ್ಟರ್ಗಳಿಗೂ ಕೂಡ ಒಂದು ಅವಮಾನ ಆದಂತ ಆಗುತ್ತೆ. ಯಾಕೆಂತಂದ್ರೆ ನಾವು ಮಾಡುವಂತಹ ವೃತ್ತಿಗೆ ಬಹಳ ಗೌರವನ ಕೊಡಬೇಕಾಗತ್ತೆ. ಆದರೆ ಈ ಡಾಕ್ಟರ್ ಅಂತಂದರೆ ದೇವರ ಸ್ವರೂಪ ಅಂತ ಎಲ್ಲರೂ ಕೂಡ ರೆಸ್ಪೆಕ್ಟ್ ಮಾಡ್ತೀವಿ. ನಾವು ಎಲ್ಲೇ ಹೋಗಿ ಬೇಕಾದರೆ ಬಾರ್ಗಿನ್ ಮಾಡಬಹುದು, ಇಷ್ಟು ಕೊಡಲ್ಲ ಅಷ್ಟು ಕೊಡಲ್ಲ ಅಂತ ಹೇಳ್ಬೋದು. ಆದರೆ ಆರೋಗ್ಯದ ವಿಚಾರ ಅಂತ ಬಂದಾಗ ಯಾರು ಕೂಡ ಬಾರ್ಗಿನ್ ಮಾಡಲ್ಲ. ಅವ್ರಿಗೆ ಏನು ಹೇಳಿದ್ರು ಕೂಡ ನಂಬ್ತೀವಿ. ದೇವ್ರನ್ನ ನಂಬೋಷ್ಟು ಡಾಕ್ಟರ್ನ ನಂಬ್ತೀವಿ ನಾವು. ಆದರೆ ಈ ಡಾಕ್ಟರ್ ಉಚಿತವಾಗಿ ನೀಡಬೇಕಾಗಿರುವಂಥ ಟ್ರೀಟ್ಮೆಂಟ್ಗೂ ದುಡ್ಡು ತಗೋತಾರೆ ಅಂತಂದರೆ ಇವರು ಸರ್ಕಾರಿ ಸಂಬಳ ಇವರಿಗೆ ಕೊಡ್ತಾ ಇದ್ದಾರೆ ಇಲ್ವೋ ಗೊತ್ತಿಲ್ಲ. ತಗೊಳ್ತಾ ಇರೋದು ಸರ್ಕಾರಿ ಸಂಬಳ. ಸರ್ಕಾರ ಏನು ಇವಾಗ ಈ ಯೋಜನೆ ಮಾಡಿರಬಹುದು ಅಥವಾ ಸರ್ಕಾರದ ಕೆಲಸ ಅಂತ ಅಂದಾಗ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ. ಆಸ್ಪತ್ರೆಗಳಲ್ಲಿ ಬಡವರಿಗೆ ಉಚಿತವಾಗಿ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ಚಿಕಿತ್ಸೆಯನ್ನು ಕೊಡಬೇಕು ಅಂತ ರೂಲ್ಸ್ ಇದೆ. ಅದನ್ನು ಯಾರೇ ಆದರೂ ಕೂಡ ಪಾಲನೆ ಮಾಡಲೇಬೇಕಾಗತ್ತೆ. ಒಂದು ವೇಳೆ ಇವರಿಗೆ ದುಡ್ಡು ಬೇಕೇ ಬೇಕು, ನನಗೆ ಸರ್ಕಾರದಿಂದ ಬರ್ತಾ ಇರುವಂಥ ಸಂಬಳ ಸಾಲೋದಿಲ್ಲ ಅಂತಂದರೆ ದಯವಿಟ್ಟು ಸರ್ ನೀವು ರಿಸೈನ್ ಮಾಡಿ. ನಿಮ್ಮ ಜಾಗಕ್ಕೆ ಬೇರೆ ಯಾರಾದರೂ ಉತ್ತಮವಾದಂತಹ ಡಾಕ್ಟರ್ ಬರ್ತಾರೆ. ಹಾಗಂತ ನೀವು ಉತ್ತಮವಾಗಿಲ್ಲ ಅಂತ ಹೇಳ್ತಾ ಇಲ್ಲ. ನೀವು ರಿಸೈನ್ ಮಾಡಿ, ನಿಮಗೆ ದುಡ್ಡು ಮಾಡುವಂಥ ಮನಸ್ಥಿತಿ ಇರೋದ್ರಿಂದ ಹೊರಗಡೆ ಹೋಗಿ ಒಂದು ಖಾಸಗಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿ. ಅಲ್ಲಿ ನೀವು ಫೀಸ್ ತಗೊಳ್ಳಿ, ಕನ್ಸಲ್ಟೆನ್ಸಿ ಫೀಸ್ ತಗೊಳ್ಳಿ, ನಿಮ್ಮನ್ನು ಯಾರು ಪ್ರಶ್ನೆ ಮಾಡ್ತಾರೆ? ನಿಮ್ಮದೇ ಆಸ್ಪತ್ರೆ. ಆದರೆ ಈಗ ನೀವು ಕೆಲಸ ಮಾಡ್ತಾ ಇರುವಂಥ ಆಸ್ಪತ್ರೆ ಇರೋದು ಬಡವರಿಗಾಗಿ, ಬಡವರಿಗೋಸ್ಕರ ಇರುವಂತಹ ಆಸ್ಪತ್ರೆ. ಬಡವರ ರಕ್ತ ಹೀರಬೇಡಿ. ಅಲ್ಲಿ ಲ್ಯಾಬ್ ಇದೆ ಅಲ್ವಾ, ಲ್ಯಾಬ್ ಇದ್ರೂ ಯಾಕೆ ನೀವು ಉಪಯೋಗ ಮಾಡ್ತಾ ಇಲ್ಲ? ಬೇರೆ ಹೊರಗಡೆ ಲ್ಯಾಬ್ಗೆ ಅದು ಹೆಂಗೆ ಬರ್ಕೊಡ್ತೀರಾ ನೀವು? ನಿಮ್ಗೆ ಆ ಒಂದು ಅಧಿಕಾರ ಯಾರು ಕೊಟ್ಟರು? ದಯವಿಟ್ಟು ನೀವು ಆ ಒಂದು ಕೆಲಸವನ್ನು ಬಿಟ್ಟು ನಿಮ್ಮದೇ ಆದಂಥ ಒಂದು ಆಸ್ಪತ್ರೆನ ಓಪನ್ ಮಾಡ್ಕೊಂಡು ನಿಮ್ಮ ಆಸ್ಪತ್ರೆಯಲ್ಲಿ ನೀವು ಒಂದು ಚೇರ್ ಹಾಕೊಂಡು ಕೂತ್ಕೊಳ್ಳಿ. ಅದನ್ನು ಬಿಟ್ಟು ಬಡವರ ರಕ್ತ ಹೀರುವ ಕೆಲಸವನ್ನ ಮಾಡಬೇಡಿ. ಮೇಲಧಿಕಾರಿಗಳು ಜಾಣ ಕುರುಡರಂತೆ ವರ್ತಿಸ್ತಾ ಇದ್ದಾರೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ. ಉಚಿತವಾಗಿ ಸಿಗಬೇಕಾಗಿರುವಂತಹ ಟ್ರೀಟ್ಮೆಂಟ್ಗೆ ದುಡ್ಡು ಕೇಳ್ತಾ ಇದ್ದಾರೆ ಅಂತ ಅಂದರೆ ಮೇಲಧಿಕಾರಿಗಳು ಯಾಕಿತ್ತ ಗಮನ ಕೊಟ್ಟಿಲ್ಲ? ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ಇತ್ತ ಗಮನವನ್ನ ಹರಿಸಬೇಕಾಗತ್ತೆ. ಬಡ ರೋಗಿಗಳ ರಕ್ತವನ್ನ ಹೀರ್ತಾ ಇದ್ದಾರೆ. ಅವ್ರು ಕೇಳುವಂತಹ ದುಡ್ಡು ಕೊಡಕ್ ಆಗಿಲ್ಲ ಅಂತ ಅಂದ್ರೆ ಏನು ಮಾಡಬೇಕು? ಹಾಗಾದ್ರೆ ಬಡ ರೋಗಿಗಳು ಟ್ರೀಟ್ಮೆಂಟ್ ತಗೊಳ್ದೆ ಹಂಗೆ ಪ್ರಾಣಕ್ಕೆ ಏನಾದ್ರೂ ಪರವಾಗಿಲ್ವಾ? ಈ ಕುರಿತು ಮಾತನಾಡ್ಲಿಕ್ಕೆ ಸ್ಥಳೀಯರಾದಂತಹ ಪ್ರಕಾಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಈಗ ಡಾಕ್ಟರ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್? ಈಗ 2-3 ವರ್ಷ ಆಗಿರ್ಬೋದು ಮೇಡಮ್. ಅದು ಆ ವ್ಯಕ್ತಿ ಕೆಲಸ ಮಾಡಕ್ ಹಿಡಿದು ಆ ವ್ಯಕ್ತಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಬಡವರ ಜೀವದ ಬಗ್ಗೆ ಆಟ ಆಡೋದು. ಎಷ್ಟು ಮಟ್ಟಿಗೆ ಅಂತಂದ್ರೆ ನಾಚಿಕೆ ಆಗತ್ತೆ. ವೈದ್ಯರು ಆ ಲೆವೆಲ್ ಇಳಿತಾರೆ ಅನ್ನೋದಾದ್ರೆ ನಾಚಿಕೆ ಆಗತ್ತೆ ಅಂತ. ಯಾಕೆಂದ್ರೆ ಬಡವರು ಅಲ್ಲಿ ಸ್ಥಳೀಕರೆಲ್ಲ ಪೂರ್ತಿ ಬಡವರೇ ಅಂತ, ಶ್ರೀಮಂತರು ಏನಿಲ್ಲ. ಅವ್ರು ಹೋದಂತವ್ರ ಹತ್ರ ದುಡ್ಡು ವಸೂಲಿ ಮಾಡೋದು,
ದುಡ್ಡು ಕೊಡಿ ಅನ್ನೋದು. ಅಲ್ಲ ಸರ್, ಅದು ಆಮೇಲೆ ಬಡವರಿಗೆ ಅಂತಾನೆ ಸರ್ಕಾರದಿಂದ ಕಟ್ಟಿರುವಂತಹ ಅದು ಆಸ್ಪತ್ರೆ, ಬಡವರಿಗೋಸ್ಕರ, ಬಡವರಿಗೆ ಉಚಿತ ಆರೋಗ್ಯ ಅಂದ್ರೆ ಉಚಿತ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಅಂತ ಚಿಕಿತ್ಸೆನ ಕೊಡ್ತಾರೆ ಏನಾದ್ರೂ ಆರೋಗ್ಯ ಸಮಸ್ಯೆ ಆದ್ರೆ. ಇವ್ರಿಗೆ ದುಡ್ಡು ಯಾವಾಗಿಂದ ತಗೊಳ್ತಾ ಇದ್ದಾರೆ ಸರ್? ಇವ್ರು ಇಲ್ಲಿ ಜಾಯಿನ್ ಆದಾಗಿಂದನೂ ಕೂಡ ಬಡವರ ಹತ್ರ ದುಡ್ಡು ಕೇಳಿ ಅವರೇ ಇಸ್ಕತಾರ? ಜಾಯಿನ್ ಆದ ತಾವಿಂದನೂ ಅವರು ಅದೇ ಕೆಲಸ ಮೇಡಮ್ ಅದು ಮಾಡ್ತಾ ಇರೋದು. ಹ್ಮ್ ಅದು ನಾನು ಹೇಳೋದಂದ್ರೆ ವೈದ್ಯ ವೃತ್ತಿಗೆ ಅವಮಾನ ಅದು. ಈಗ ಗೌರ್ಮೆಂಟ್ ಅವರಿಗೆ ಸಂಬಳ ಕೊಡುತ್ತೆ, ಅವ್ರೇನ್ ಪುಕ್ಸಟೆ ಮಾಡ್ತಾ ಇಲ್ಲ ಅಲ್ಲಿ ಬಂದು. ಹಾ ಆದ್ರೂ ಕೂಡ ಹೊರಗಡೆ ಲ್ಯಾಬ್ಗೆ ಬರೆಯೋಂಥದ್ದು ಮತ್ತೆ ಟೆಸ್ಟಿಂಗ್ ಅಲ್ಲಿ ಇದ್ ಮಾಡೋದು ಅಂದ್ರೆ ಆಮೇಲೆ ಮೆಡಿಕಲ್ ಮಾಫಿಯಾ, ಹಾ ಮೆಡಿಕಲ್ ಬರೆಯೋಂಥದ್ದು, ಮೆಡಿಕಲ್ ಅವ್ರಿಗೆ ಬುಕ್ ಆಗಂತದ್ದು ಅವೆಲ್ಲ ನಡೀತಾ ಇದೆ ಮೇಡಮ್ ಅಲ್ಲಿ. ಮೇಲಧಿಕಾರಿಗಳು ಸುಮ್ನಿದ್ದಾರೆ, ಯಾರು ಏನ್ ಬೇಕಾದ್ರೂ ಮಾಡ್ಕೊಂಡ್ಲಿ ಅಂತ. ಕಣ್ಮುಚ್ಚಿ ಕೂತಿದ್ದಾರೆ, ಅವ್ರಿಗೆ ಏನು ಕಾಣ್ತಾನೆ ಇಲ್ಲ. ಇವತ್ತವರೆಗೂ ಆ ವ್ಯಕ್ತಿ ಮೇಲೆ ಯಾವುದೇ ರೀತಿಯಾದ ಕ್ರಮ ತಗೊಂಡಿಲ್ಲ. ಈ ರೀತಿ ಆಗ್ತಾ ಇದೆ ಮೇಡಮ್ ಅಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ಕೆ. ಈಗಲಾದರೂ ಮೇಲಧಿಕಾರಿಗಳು ಎಚ್ಚೆತ್ತುಕೊಂಡು ಆ ವೈದ್ಯರ ವಿರುದ್ಧವಾಗಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ. ಬಡ ರೋಗಿಗಳಿಗಾಗಿ ಇರುವಂತಹ ಆಸ್ಪತ್ರೆ ಅದು. ಆ ಒಂದು ಆಸ್ಪತ್ರೆ ಬಡ ರೋಗಿಗಳಿಗೆ ಉಪಯೋಗ ಆಗಬೇಕು ಅಂತಂದ್ರೆ ಆರೋಗ್ಯ ಸಚಿವರು ಒಂದು ಸೂಕ್ತ ರೀತಿಯ ಕ್ರಮವನ್ನು ಜರುಗಿಸಬೇಕಾಗತ್ತೆ.